ಇದೇ ಮೊದಲನೇ ಬಾರಿ ಅಲ್ಲ, ಇದು ಮೂರನೇ ಬಾರಿ ಆದಂಥ ಈ ಒಂದು ದುರಂತ. ಹಾಗಾದರೆ ವಿಜಯಪುರ ಜಿಲ್ಲೆಯಲ್ಲಿ ಮೊದಲು ಈ ರೀತಿಯಾದಂಥ ದುರಂತ ಏನೆಲ್ಲ ಯಾವ್ಯಾವಾಗ ನಡೆದಿತ್ತು, ಏನಾಗಿತ್ತು, ಆ ಘಟನೆಗಳ ಕುರಿತು ಕೂಡ ಈಗ ನಾನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಈ ಕೊಳವೆ ಬಾವಿ ದುರಂತಗಳು ನಡೆದಿರುವಂಥದ್ದು ಮೊದಲನೆಗೆ 2008ರಿಂದ ಇಲ್ಲಿವರೆಗೆ ನಡೆದಿರುವಂಥ ಕೊಳವೆ ಬಾವಿಯ ಒಟ್ಟು ಮೂರು ದುರಂತಗಳು ಓಕೆನಾ. 2008ರಲ್ಲಿ ದೇವರ ನಿಂಬರ್ಗಿ ಅಂತ ಹೇಳಿ ಒಂದು ಸ್ಥಳ, ಆ ಸ್ಥಳದಲ್ಲಿ ಕೊಳವೆ ಬಾವಿಗೆ ಬಿದ್ದಿದ್ದಂಥ ಕಾಂಚನ ಅನ್ನುವಂಥ ಹುಡುಗಿ, ಕೊಳವೆ ಬಾವಿಗೆ ಬಿದ್ದಿದ್ದು ಮಗು, ಕೊಳವೆ ಬಾವಿಯಿಂದ ಶವವಾಗಿ ಕಾಂಚನ ಅನ್ನೋ ಮಗು ಹೊರಬಂದಿತ್ತು. ಈ ಒಂದು ಘಟನೆ ನಿಮಗೆ ಗೊತ್ತೇ ಇರ್ಬೋದು. ಮತ್ತೊಂದು ಕಡೆ 2014ರಲ್ಲಿ ನಾಗತಾನಹಳ್ಳಿಯಲ್ಲಿ ನಡೆದಿದ್ದಂಥ ಒಂದು ಕೊಳವೆ ಬಾವಿ ದುರಂತ, ನಾಗಠಾಣ ಅನ್ನುವಂಥ ಒಂದು ಗ್ರಾಮ, ನಾಗಠಾಣ ಇಲ್ಲಿ ನಡೆದಂಥ ಒಂದು ಗ್ರಾಮ, ಎರಡಲ್ಲ ನಾಗಠಾಣ ಅಲ್ಲಿ ನಡೆದಂಥ ಒಂದು ಗ್ರಾಮ, ಕೊಳವೆ ಬಾವಿ ದುರಂತ ನಡೆದಿರೋದು. ಕೊಳವೆ ಬಾವಿಗೆ ಅಕ್ಷತಾ ಎಂಬ ಬಾಲಕಿ ಬಿದ್ದು ಮೃತಪಟ್ಟಿದ್ದು. ಇವೆರಡೂ ಘಟನೆಗಳು ಕೂಡ ಯಾವ ರೀತಿ ನಿಮಗೆ ಕ್ಲೈಮ್ಯಾಕ್ಸ್ ಇತ್ತು ಅಂತಂದರೆ, ಇಬ್ಬರೂ ಕೂಡ ಸಾವನ್ನಪ್ಪಿನೇ ಶವವಾಗಿಯೇ ಆಚೆ ಬಂದಿತ್ತು. ಆದರೆ 2 ವರ್ಷದ ಸಾತ್ವಿಕ್ ಈಗ ಈ ಕ್ಷಣದಲ್ಲಿ ಕೊಳವೆ ಬಾವಿಗೆ ಬಿದ್ದಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಸಾತ್ವಿಕ್ ಶವವಾಗಂತೂ ಬರೋದಿಲ್ಲ. ಆತ ಚಲನವಲನ ಎಲ್ಲವೂ ಕೂಡ ಚೆನ್ನಾಗಿದೆ, ಡಾಕ್ಟ್ರು ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ, ಕೊನೆ ಹಂತದವರೆಗೂ ಪ್ರತಿಯೊಂದು ಮೂಮೆಂಟ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಇನ್ನು ನಮ್ಮ ಸಿಬ್ಬಂದಿಗಳಂತೂ ಇನ್ನೂ ಕೂಡ ಅಲ್ಟಿಮೇಟ್ ಕೆಲಸ ಮಾಡ್ತಿದ್ದಾರೆ. ನೀಟಾಗಿ ಸುಲಭವಾಗಿ ಜೀವಂತವಾಗಿ ಆತನನ್ನು ಹೊರತೆಗೆದು ಆಸ್ಪತ್ರೆಗೆ ಕಳಿಸಲಾಗಿದೆ. ಒಟ್ಟು ಮೂರು ದುರಂತಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಕೊಳವೆ ಬಾವಿಯಿಂದ ಮಗು ಹೊರಗಡೆ ಬರೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ಬಂಡೆ ಅಡ್ಡಿಯಾಗಿದೆ ಈ ಒಂದು ಕಾರ್ಯಾಚರಣೆಗೆ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಸ್ಥಳಕ್ಕೆ ಕಲಬುರಗಿ SDRF ತಂಡ ಕೂಡ ಬಂದಿದೆ, NDRF ತಂಡ ಕೂಡ ಅಲ್ಲೇ ಇದೆ, ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಎಲ್ಲರದು ಒಂದೇ, ಮಗು ಬದುಕಿ ಬರಲಿ ಅಂತ ಹೇಳಿ. ಈ 3 ಪ್ರಕರಣಗಳಲ್ಲಿ ಈಗಾಗಲೇ 2 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಬಟ್ ಆದರೆ ಸಾತ್ವಿಕ್ ಉಸಿರಾಟ ಆಡ್ತಾ ಇರೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ, ಮಗು ಉಸಿರಾಡ್ತಾ ಇದೆ, ಮಗು ಚಲನವಲನಗಳನ್ನು ಕೂಡ ಮಾನಿಟರೈಸ್ ಮಾಡಲಾಗ್ತಾ ಇರುವಂಥದ್ದು. ಸ್ಥಳದಲ್ಲೇ ಇದ್ದು ಆಕ್ಸಿಜನ್ ವ್ಯವಸ್ಥೆ ಆಗ್ತಾ ಇದೆ. ಬಟ್ ಆದರೆ ಏನಪ್ಪ ಅಂತಂದರೆ, ಮಗುಗೆ ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಸಹ ಇಲ್ಲದೆ ಇರೋದ್ರಿಂದ ನಿಜಕ್ಕೂ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಬಟ್ ಆದರೆ ಬದುಕಿದೆ ಮಗು ಅನ್ನೋದೇ ಒಂದು ನಿಜಕ್ಕೂ ಧೈರ್ಯವಾದ ಸಂಗತಿ ಅಂತಲೇ ಹೇಳ್ಬೋದು. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಬಟ್ ಆದರೆ ಎಷ್ಟೊತ್ತು ಸಮಯ ತೆಗೆದುಕೊಳ್ಬೋದು ಅನ್ನೋದನ್ನ ನಿಜಕ್ಕೂ ಎಕ್ಸಾಕ್ಟಾಗಿ ಯಾರ ಕೈಲಿಂದಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಅರ್ಧ ಗಂಟೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಬಟ್ ಆದರೆ ಅರ್ಧ ಗಂಟೆ ಆಗೋದು ಕೂಡ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಬಂಡೆ ಸುರಕ್ಷಿತವಾಗಿ ಸಾತ್ವಿಕ್ ಖಂಡಿತವಾಗ್ಲೂ ಬರ್ತಾನೆ ಅನ್ನುವ ವಿಶ್ವಾಸ ಈಗಲೂ ಇದೆ. ಸ್ಕ್ಯಾನರ್ ಗಿನ್ನರ್ ಏನಾದ್ರು ಯೂಸ್ ಮಾಡಿದಾರ, ಮಾಹಿತಿ ಏನಾದ್ರು ಸಿಗ್ತಾ ಇದೆ, ಎಲ್ಲವೂ ಕೂಡ ಸಿಗ್ತಾ ಇದೆ. ಮಗು ಚಲನವಲನ ಮತ್ತೆ ಉಸಿರಾಡ್ತಾ ಇರೋದೇ ನಮಗೆ ಖುಷಿ ವಿಚಾರ. ನೋಡಿ, ಒಂದು 7 ವರ್ಷದ ಹಿಂದಿನ ಘಟನೆ ಬೆಳಗಾವಿಯ ಜುಂಜಾರವಾಡದಲ್ಲಿ ಆಗಿತ್ತು ಇದೇ ಥರದ್ದು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾತ್ವಿಕ್ ರಕ್ಷಣೆಗಾಗಿ ಸತತ ಕಾರ್ಯಾಚರಣೆ ಕಳೆದ 15 ಗಂಟೆಗಳಿಂದ ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. SDRF NDRF ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಕೊಳವೆ ಬಾವಿಯಲ್ಲಿ ಸಾತ್ವಿಕ್ ಉಸಿರಾಡ್ತಾ ಇದ್ದಾನೆ. ಅರ್ಧ ಗಂಟೆಯಲ್ಲಿ ಈ ಒಂದು ಕಾರ್ಯಾಚರಣೆ ಪೂರ್ಣವಾಗುತ್ತೆ. ವಿಜಯಪುರ ಜಿಲ್ಲಾಡಳಿತದಿಂದ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ನಿರಂತರವಾಗಿ ಲೈವ್ ಕವರೇಜ್ ಅನ್ನು ಮಾಡ್ತಾ ಇದೆ. ಸಾತ್ವಿಕ್ ಖಂಡಿತವಾಗ್ಲೂ ಕೂಡ ಸುರಕ್ಷಿತವಾಗಿ ಬಂದೇ ಬರ್ತಾನೆ ಎನ್ನುವ ವಿಶ್ವಾಸ ನಮಗೆ. ನೋಡಿ, ಕಾರ್ಯಾಚರಣೆ ನೋಡಿ ಯಾವ ರೀತಿ ಆಗಿದೆ ಅಂತ. ಕೇವಲ 1 ಅಡಿ ಮಾತ್ರ ಬಾಕಿ ಇದೆ ಮಗುವಿನ ಬಳಿ ರೀಚ್ ಆಗೋದಕ್ಕೆ, 1 ಅಡಿ ಮಾತ್ರ. ನೋಡಿ, ಅಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಇದ್ದಾರೆ, SDRF ಅವರು ಇದ್ದಾರೆ, NDRF ಅವರು ಇದ್ದಾರೆ. ಎಲ್ಲರೂ ಕೂಡ ರಾಡ್ ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಆ ಮಗು ಸುರಕ್ಷಿತವಾಗಿ ಬರಬೇಕು, ಬಂದೇ ಬರುತ್ತೆ. ನೋಡಿ, ಇಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಅವರಿದ್ದಾರೆ, ಮತ್ತೊಂದು ಕಡೆ SDRF ಅವರು ಇದ್ದಾರೆ, NDRF ಟೀಮ್ ಕೂಡ ಅಲ್ಲಿಗೆ ಬಂದಿದೆ. ಈ ತರ ಘಟನೆಗಳು ಮರುಕಳಿಸ್ತಾನೆ ಇದೆ. ನೋಡೋಣ ಈ ವಿಚಾರವಾಗಾದ್ರೂ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ.
ಎಲ್ಲೇ ಆದರೂ ಇನ್ನಾದರೂ ಕೂಡ ಅದಕ್ಕೆ ಅಂತಾನೆ ಒಂದು ಕಾನೂನು ಏನಾದರೂ ಮಾಡಬೇಕು. ಎಲ್ಲೇ ಆದರೂ ತೆರೆದ ಕೊಳವೆ ಬಾವಿಗಳಿದ್ದಲ್ಲಿ ಯಾರು ಆ ಕೊಳವೆ ಬಾವಿಯನ್ನು ತೋರಿಸಿದ್ದಾರೆ, ಯಜಮಾನ್ರು ಯಾರಿದ್ದಾರೆ, ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಕೊಡೋ ಅಂಥದ್ದು ನಡಿಬೇಕು. ಇದಕ್ಕೊಂದು ಕಾನೂನೇ ಬರಬೇಕಾಗತ್ತೆ ಅಂತ ಅನ್ಸುತ್ತೆ. ಈಗ ಇರುವಂಥ ಕಾನೂನುಗಳು ಸಾಕಾಗ್ತಾ ಇಲ್ಲ, ಜನ ಇದರ ಸಿವಿಯಾರಿಟಿನ ಅರ್ಥ ಮಾಡ್ಕೋತಾ ಇಲ್ಲ. ಜೀವದ ಪ್ರಶ್ನೆ ನೋಡಿ, ಆ ಮಗು ಏನು ತಪ್ಪು ಮಾಡಿತ್ತು, ಅದಕ್ಕೆ ಏನು ತಿಳಿಯುತ್ತೆ ಪಾಪ. ದೊಡ್ಡವ್ರು ಮಾಡೋ ಅನರ್ಥಗಳಿಗೆ ಎಳೆಯ ಜೀವಗಳು ಎಷ್ಟು ಒದ್ದಾಡಬೇಕಾಗತ್ತೆ ಅನ್ನೋದನ್ನ ನೋಡಿ. ಅವಕ್ಕೇನು ಗೊತ್ತಾಗತ್ತಾ, ಇದು ಕೊಳವೆ ಬಾವಿ ಏನು ಗೊತ್ತಾಗತ್ತೆ? ಇವ್ರಿಗೆ ಗೊತ್ತಾಗಲ್ವಾ, ಅದನ್ನು ಮುಚ್ಚಬೇಕು ಅನ್ನೋ ಅಂಥದ್ದು ಗೊತ್ತಾಗಲ್ವಾ? ಇಷ್ಟು ಬೇಜವಾಬ್ದಾರಿತನ ಮೆರಿತಾರಲ್ಲ, ಎಷ್ಟು ಕಷ್ಟ ಆಗುತ್ತೆ ಈಗ ಅದನ್ನು ಹೊರಗಡೆ ತೆಗೆಯುವಂಥದ್ದು. ಈಗ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಹರಸಾಹಸ ಪಡಬೇಕಾಗಿದೆ ಅನ್ನೋದನ್ನು ನೋಡಿ. ಇಡೀ ಜಿಲ್ಲಾಡಳಿತ ಬಂದು NDRF, SDRF ಎಲ್ಲ ಬಂದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇಷ್ಟಾದರೂ ಪರವಾಗಿಲ್ಲ, ಎಷ್ಟೇ ಕೆಲಸ ಮಾಡಿದ್ರು ಆ ಮಗು ಬದುಕಿ ಸುರಕ್ಷಿತವಾಗಿ ಬಂದರೆ ಸಾಕು ಅನ್ನೋದಷ್ಟೇ ಪ್ರಾರ್ಥನೆ ಇರುತ್ತೆ. ಎಷ್ಟು ಕಷ್ಟ ಆಗುತ್ತೆ ಪಾಪ. ಎಳೆಯ ಕಂದಮ್ಮ ಏನು ತಪ್ಪು